Hi, I'm Mr. Nagaraj Kudupli, advocate, agriculturist and artist. ಇವತ್ತು ನಾನು ಮಾತಾಡಕ್ಕೆ ಬಂದಿರೋ ವಿಚಾರ ಏನಪ್ಪ ಅಂದರೆ ನಮ್ಮ ದರ್ಶನ್ ಅವರ ಕೇಸ್ ಬಗ್ಗೆ ಒಬ್ಬನೇ ಯಾರು ಅಪ್ರೂವರ್ ಆಗ್ತಾ ಇದ್ದಾನೆ. ಅದಕ್ಕೆ ನಮ್ಮ ಆಫೀಸ್ ಹಾಕಿಸಿ ಹಾಗೆ ಹೀಗೆ ಈ ಗೋಧಿಯ ಮೀಡಿಯಾಗಳು ಕೊರೀತಾ ಇದ್ದಾವೆ. ಗೋಧಿಯ ಮೀಡಿಯಾಗಳು ದರ್ಶನ್ಗೆ ಸಂಕಷ್ಟ, ದರ್ಶನ್ಗೆ ಹಂಗಾಗ್ಬಿಡ್ತದೆ ಹಿಂಗಾಗ್ಬಿಡ್ತದೆ, ಇವರೇನು ಕಾನೂನು ತಜ್ಞರು ಹೇಳ್ದಂಗೆ ಹೇಳ್ತಾರೆ ಅಥವಾ ಆನರಬಲ್ ಜಡ್ಜಸ್ ಹೇಳ್ದಂಗೆ ಹಂಗೆ ಆ ರೀತಿ ಹೇಳಕ್ಕೆ ಹೋಗ್ತಾರೆ. ಇವರ ಜಡ್ಜ್ ಅನ್ನಂಗೆ ಹೇಳಕ್ಕೆ ಹೋಗಾರ, ಇವರ ಲಾಯರ್ಸ್ ಅನ್ನಂಗೆ ಹೇಳ್ತಾರೆ. ಇವ್ರು ಕಾನೂನು ತಜ್ಞರನ್ನ ಇವಕ್ಕೇನು ಗೊತ್ತಿಲ್ಲ, ಈ ಗೋಧಿಯ ಮೇಳುಗಳಿಗೆ ಏನೂ ಗೊತ್ತಿಲ್ಲ. ಮೊನ್ನೆ ಅವು ಕಾಕ್ರೋಚ್ ಹುಡುಗರೆಲ್ಲ ಬೆನ್ನ ಹತ್ತಿ ಓಡಿಸ್ಯಾರ ಇವ್ರನ್ನ ಡೆಲ್ಲಿಯಾಗ. ಶ್ರೀನಿವಾಸ್ ರೀ ಹಗಲು ಬಾರೋ ಸೂರ ಏನೋ ಮರಿ ಹಗಲು ಬಾರೋ ಸೂರ ಇಡೀ ರಾಜ್ಯಾದ್ಯಂತ ಸದ್ಯ ಬಿಟ್ಟದ್ದು ನಾಟಕ ಸಿನಿಮಾ ಎಲ್ಲ ಮಾಡಾಕತ್ತಾರೆ ಮಾಡಿ. ತಿಪ್ಪೇಸ್ವಾಮಿ KS ಗುಡ್ ಮಾರ್ನಿಂಗ್ ರೀ. ವಿನಯ್ ಕುಮಾರ್ ಹಾಯ್ ಸರ್ ಹಾಯ್. ಈಗ ಏನೇ ಆದ್ರೂ ಈ ದರ್ಶನ್ ಅವರ ಅಭಿಮಾನಿಗಳಲ್ಲಿ ಒಂದು ಆತಂಕ ಮೂಡಿದೆ ಈ ಟಿವಿಯವರು ಮಾಡೋ ಒಂದು ಕೃತ್ಯಕ್ಕೆ. ಈ ಟಿವಿಗಳು TRPಗೋಸ್ಕರ ಸಂಕಷ್ಟ, ಅದು ಕಷ್ಟ, ಇದು ಕಷ್ಟ. ಟಿವಿದವರಿಗೆ ಮೀಡಿಯಾದವ್ರಿಗೆ ಏನನ್ನದ ಆ ಸಿಟ್ಟನ್ನು ಇದ್ರಾಗ ತೋರಿಸ್ಕೊಂತ ಇದಾರೆ. ಹುಲಿ ಹುದ್ಲ ಸಿಕ್ಕಂಡಾಗ ಅಂದ್ರೆ ಹುಲಿ ಕೆಸರಲ್ಲೇ ಸಿಕ್ಕಂಡ, ಹುದ್ಲು ಅಂದ್ರೆ ಕೆಸರು ರೀ ಹಳ್ಳಿ ಭಾಷೆದಾಗ. ಹುಲಿ ಹುದ್ಲ ಸಿಕ್ಕಂಡಾಗ ನರಿ ಏನೋ ಮಾಡಕ್ಕೆ ಹೋಯ್ತಂತ ಹಂಗ ಶಾಸ್ತ್ರ. ಹಂಗೆ ಹುಲಿ ಹುದ್ಲ ಸಿಕ್ಕಂಡದೆ. ಹುಲಿ ಈಗ ಜೈಲ್ನಾಗಿದೆ, ಅದಕ್ಕೆ ಇವು ನರಿಗಳು ಏನೇನೋ ಮಾಡಕ್ಕೆ ಹೋಗವು ಅವನ ಹೆಸರು ಕೆಡ್ಸಾಕ. ನಾಷ್ಟ ಆಯ್ತಾ? ಶ್ರೀರಂಗ ಪುರಾಣಿಕ ನಾಷ್ಟ ಆಯ್ತು ರೀ. ವಿನಯ್ ಕುಮಾರ್ ನಿಮ್ಮ ಫ್ಯಾನ್ ಸರ್. ಸರಿ, ನಿಮ್ಮೆಲ್ಲರಿಗೂ ಉತ್ತರ ಕೊಟ್ಕೊಂಡು ಕುಂತ್ರೆ ಹಗಲು ಬಾರೋ ಸುರ ಡೈಲಾಗ್ ಹೇಳಿ ಸರ್. ಹಗಲು ಬಾರೋ ಸುರ, ಹೆಣಗ ರಾತ್ರಿ ಬಂದಿಯಲ್ಲ ನನಗೆ ಮನೆಗೆ ಮುರಿಯಕ್ಕೆ ಕೊಲ್ಲಾಕ್ ಬಂದದ್ದ ಹೆಣಗ. ಮೊನ್ನೆ 307 ಅಂದು ಆನರಬಲ್ ಹೈಕೋರ್ಟ್ ಅವನ್ನ ಇದನ್ನು ಇಂಟರ್ವ್ಯೂ ಮಾಡ್ರೆ ರಿಜೆಕ್ಟ್ ಮಾಡಿಸಿದ್ರು. ಟ್ರಯಲ್ ಫಿಕ್ಸ್ ಮಾಡಿದ್ರು ಅದನ್ನು. ನೀವು ಅವಾಗ ಪ್ರೊಸೀಡ್ ಅಂತ ಹೇಳಿದ್ರು. ದೇರ್ ಇಸ್ ನೋ ವಾರಂಟ್ ಟು ಪಾಸ್ ದಿ ಇಂಟರ್ವ್ಯೂ ಮಾಡ್ರ ಅಂತ ಹೇಳಿದ್ರು. ಹಿನ್ನಡೆ ಆಗೈತೆ ಅವನಿಗೆ. ಹೋಗಿ ಸಾಕ್ಷಿ ಹೇಳ್ತಾನೆ, ನನ್ನೊಬ್ಬನ ಸಾಕ್ಷಿನ ಸಾಕು ಅವನಿಗೆ ಶಿಕ್ಷೆ ಮಾಡ್ಸಕ್ಕ. ಸೊ ಈಗ ಕಾನೂನು ವಿಶ್ಲೇಷಣೆ ಈ ಮೀಡಿಯಾದವ್ರು ಹೇಳಿದಂಗೆ ಯಾವುದೇ ಸಂಕಷ್ಟದ ಸಮಸ್ಯೆ ಇಲ್ಲ. ಆನರಬಲ್ ಸುಪ್ರೀಂ ಕೋರ್ಟ್ ಡಿಸಿಷನ್ ಓದ್ತಾ ನಿಮಗೆ. ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದರೆ, ಎವಿಡೆನ್ಸ್ ಆಕ್ಟ್ ಸೆಲ್ಫ್ ಎಕ್ಸ್ಕಲ್ಪಟರಿ ಕನ್ಫೆಷನ್ ಸೆಲ್ಫ್ ಎಕ್ಸಿಕ್ಯೂಟಬಲ್ ಕನ್ಫೆಷನ್ ಅಂದರೆ ಇದು ಎಕ್ಸಿಕ್ಯೂಟಬಲ್ ಕನ್ಫೆಷನ್. ಇದು ಕ್ರಿಯಾತ್ಮಕವಾಗಿರುತ್ತದೆ. ಅದರ ಬಗ್ಗೆ ಒಂದು ಏನಾದರೂ ಆಗೇ ಆಗ್ತದೆ. ಅವನಿಗೆ ಕನ್ಫೆಷನ್ ಕೊಟ್ಟರೆ ಶಿಕ್ಷೆ ಆಗ್ತದೆ, ಮತ್ತೊಂದು ಏನಾರು ಆಗೇ ಆಗ್ತದೆ. ಹಿನಸ್ ಅಫೆನ್ಸ್ನೇ. ಕನ್ಫೆಷನ್ ಬೈ ಅಕ್ಯೂಸ್ಡ್ ಇನ್ಅಡ್ಮಿಸಿಬಲ್ ಇನ್ ಎವಿಡೆನ್ಸ್, ಇನ್ಅಡ್ಮಿಸಿಬಲ್ ಅಂತ ಹೇಳ್ತಾರೆ. Accused making confessional statement was discharged and reort facing trial. His statement cannot be used against co-accused. ಅಂದ್ರೆ ಇವನ ಹೇಳಿಕೆ ಕನ್ಫೆಷನ್ನು ಇವನ ಅಪ್ರೂವರ್ ಆದರೆ ಇವನಿಗೇನಾಗ್ತದೆ ಅಂದರೆ ಅನದರ್ ಕೋ-ಅಕ್ಯೂಸ್ಡ್ ಮೇಲೆ ಇನ್ಅಡ್ಮಿಸಿಬಲ್. ಅಂದರೆ ಒಬ್ಬ ಅಕ್ಯೂಸ್ಡು ದರ್ಶನ್ ಹಿಂಗೆ ಹೇಳಿದ, ನಾ ಮಾಡಿದೆ, ನಾನು ಅದಕ್ಕೆ ಹಿಂಗೆ ಮಾಡಿದೆ, ಆಮೇಲೆ ದರ್ಶನ್ ಹಿಂಗೆ ಮಾಡಿದ, ಆ ಕಾರಣದಿಂದ ಕೊಲೆ ಆಯಿತು ಅಂತ ಅವನು ಹೇಳಿ ಹೋಗ್ತಾನೆ. ನಾನು ದರ್ಶನ್, ಅವನ ಹೇಳಿಕೆ ನನ್ನ ಕೇಸಿನ ಮೇಲೆ ಪರಿಣಾಮ ಆಗೋದಿಲ್ಲ, ಅವಂದಾತದು. ಆದರೆ ನನ್ನ ಮೇಲೆ ಆಕ್ಷನ್ ತಗೋಬೇಕಾದ್ರೆ ಎಕ್ಸ್ಕ್ಲೂಡಿಂಗ್ ಹೀಸ್ ಅಡ್ಮಿಷನ್ ಬೇರೆ ಬೇರೆ ಆಯಾಮಗಳಿಂದ ಎವಿಡೆನ್ಸ್ ಅನ್ನ, ಎಕ್ಸಿಬಿಟೆಡ್ ಡಾಕ್ಯುಮೆಂಟ್ಸ್ ಅನ್ನ, ಮಟೀರಿಯಲ್ ಆಬ್ಜೆಕ್ಟ್ಸ್ ಮೇಲೆ ಮತ್ತು IO ಇನ್ವೆಸ್ಟಿಗೇಷನ್ ಆಧಾರದ ಮೇಲೆ and an eyewitnesses or circumstances witness ಮೇಲೆ court has to determine the and view the
very oral testimony of the evidences. And otherwise, the Honorable Court inserts the material evidence in order to bring home, in order to guilt the accused beyond the shadow of doubt. Beyond the shadow of doubt. ಅನುಮಾನಕ್ಕೆ ಆಸ್ಪದವಿಲ್ಲದಾಗೆ ಬಿಯಾಂಡ್ ದಿ ರೀಸನಬಲ್ ಡೌಟ್ ಯಾವುದೇ ಒಂದು ಅನುಮಾನಕ್ಕೆ ಆಸ್ಪದ ಇಲ್ಲದಂತೆ ದರ್ಶನನ ಮೇಲೆ ಕೇಸನ್ನು ಪ್ರೂವ್ ಮಾಡಬೇಕು. ಎಕ್ಸ್ಕ್ಲೂಡಿಂಗ್ ದ್ಯಾಟ್ ಆನ್ ದ ಬೇಸಿಸ್ ಆಫ್ ದಿ ಕೋ ಅಕ್ಯೂಸ್ಡ್ ಸ್ಟೇಟ್ಮೆಂಟ್ ಇಟ್ ಈಸ್ ನಾಟ್ ದಿ ಬೇಸ್ ಫಾರ್ ಕನ್ವಿಕ್ಷನ್. ಅದು ಕನ್ವಿಕ್ಷನ್ ಅಲ್ಲ. ಇನ್ನೊಂದು 1993ದಾಗ ಆನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ಹೇಳಿದೆ, ಪ್ರಾಸಿಕ್ಯೂಷನ್ ಶಾಲ್ ಸ್ಟ್ಯಾಂಡ್ ದೇರ್ ಓನ್ ಲೆಗ್. ಇನ್ಕನ್ಸಿಸ್ಟೆನ್ಸಿ ಆರ್ ಕನ್ಫೆಷನ್ ಸ್ಟೇಟ್ಮೆಂಟ್ಸ್ ಆರ್ ಎಕ್ಸ್ಟ್ರಾ ಜುಡಿಷಿಯಲ್ ಆರ್ ಜುಡಿಷಿಯಲ್ ಕನ್ಫೆಷನ್ಸ್ ಆರ್ ವೀಕ್ನೆಸ್ ಆಫ್ ಡಿಫೆನ್ಸ್ ಆರ್ ನಾಟ್ ದಿ ಬೇಸ್ ಫಾರ್ ದಿ ಕನ್ವಿಕ್ಷನ್ ಆಫ್ ದಿ ಅಕ್ಯೂಸ್ಡ್. 93ದಾಗ ಹೇಳಿದೆ. 101 to 105 of Evidence Act. The prosecution, the burden on them. They shall independently prove the case against the Darshan. 101ರಿಂದ 105ನೇ ಎವಿಡೆನ್ಸ್ ಆಕ್ಟ್ ಪ್ರಕಾರ ಉಗ್ರ ಮಣಿಕಂಠ ಗುರುಗಳೇ, ಗುಡ್ ಮಾರ್ನಿಂಗ್, ನಮಸ್ಕಾರ. ವೈಟ್ ಹಾಕಾಯು ಓಲ್ ಬಿಡ್ರಿ, ಇಂಗ್ಲಿಷ್ ಮಾತಾ ಇದು ಇಂಗ್ಲಿಷ್ನೇ ಹೇಳ್ಬೇಕಪ್ಪ. ಈ ಕನ್ಫೆಷನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇವನಿಗೆ ಶಿಕ್ಷೆ ಆಗ್ತದೆ ಅಂತ ಈ ಗೋಧಿ ಮೀಡಿಯಾಗಳು ಕೊರಿತಾ ಇದ್ದಾರೆ. ಅದಕ್ಕೆ ಇದರಾಗ ಹೇಳಿದ್ದಾರೆ, ಇದರಲ್ಲಿ ಕೋ ಅಕ್ಯೂಸ್ಡ್ ಮಾಡಿದಂಥ ಎವಿಡೆನ್ಸ್ ಅನ್ನ ತಗೋಬಾರದು. ಡಿಸ್ಚಾರ್ಜ್ಡ್ ಕನ್ಫೆಷನ್ ಸ್ಟೇಟ್ಮೆಂಟ್ ವಾಸ್ ಡಿಸ್ಚಾರ್ಜ್, ಅಕ್ಯೂಸ್ಡ್ ಮೇಕಿಂಗ್ ಕನ್ಫೆಷನಲ್ ಸ್ಟೇಟ್ಮೆಂಟ್ ಅಂಡ್ ರಿಯರ್ಡ್ ಫೇಸಿಂಗ್ ಟ್ರಯಲ್. ಈಸ್ ಸ್ಟೇಟ್ಮೆಂಟ್ ಕೆನಾಟ್ ಬಿ ಯೂಸ್ಡ್ ಅಗೇನೆಸ್ಟ್ ಕೋ ಅಕ್ಯೂಸ್ಡ್. ಅವನ ಎವಿಡೆನ್ಸ್ ಅನ್ನ, ಅವನ ಕನ್ಫೆಷನ್ ಸ್ಟೇಟ್ಮೆಂಟ್ ಅನ್ನ ಕೋ ಅಕ್ಯೂಸ್ಡ್ ಮೇಲೆ ಉಪಯೋಗಿಸಬಾರದು ಅಂತ ಇದನ್ನ ಯಾರು ಹೇಳಿದ್ದಾರೆ? ಸುರೇಶ್ ಬುದ್ರಾಮಲ್ ಕಲಾನಿ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ. AIR ಆಲ್ ಇಂಡಿಯಾ ರಿಪೋರ್ಟರ್ 1998 ಸುಪ್ರೀಂ ಕೋರ್ಟ್ ಪೇಜ್ 3258 3258ನೇ ಪೇಜ್ನಲ್ಲಿ ಆಲ್ ಇಂಡಿಯಾ ರಿಪೋರ್ಟ್ನಲ್ಲಿ 1998ರಲ್ಲಿ ಸುರೇಶ್ ಕಲಾನಿ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಕೇಸ್ನಲ್ಲಿ ಆನರಬಲ್ ಸುಪ್ರೀಂ ಕೋರ್ಟ್ ಹೇಳಿದೆ, ಸೆಲ್ಫ್ ಕನ್ಫೆಷನ್ ಬೈ ಅಕ್ಯೂಸ್ಡ್ ಇನ್ಅಡ್ಮಿಸಿಬಲ್ ಇನ್ ಎವಿಡೆನ್ಸ್. ಎವಿಡೆನ್ಸ್ನಲ್ಲಿ ಅಡ್ಮಿಷನ್ ಮಾಡಕ್ ಬರೋದಲ್ಲ. ಅಂದ್ರೆ ಕೋ ಅಕ್ಯೂಸ್ಡ್, ಈಗ ನಾನೇ ದರ್ಶನ್ ಅಂತ ಇಟ್ಕೊಳ್ಳಿ, ಒಬ್ಬ ಕನ್ಫೆಷನ್ ಸ್ಟೇಟ್ಮೆಂಟ್ ಹೇಳಿ ಹೋಗ್ಬಿಡ್ತಾನೆ, ನಾನು ತಪ್ಪು ಮಾಡಿದ ಸ್ವಾಮಿ, ನನಗೆ ಶಿಕ್ಷೆ ಕೊಡ್ರಿ ಅಥವಾ ಬಿಡುಗಡೆ ಮಾಡ್ರಿ, ನನಗೆ ಮಾಫಿ ಮಾಡ್ರಿ ಅಂತ ಹೇಳ್ಕಾನ. ದರ್ಶನ್ ಹೇಳಿದ್ದ, ದರ್ಶನ್ ಕೊಲೆ ಮಾಡು ಅಂತ ಹೇಳಿದ, ಅವರ ಇನ್ಸ್ಟಿಗೇಷನ್ ಇಂದ ನಾ ಕೊಲೆ ಮಾಡಿದೆ, ಮಾಡಿದೆ ಏನನ್ನ ಹೇಳ್ತಾನವ. ದಟ್ ಸ್ಟೇಟ್ಮೆಂಟ್ ಕೆನಾಟ್ ಬಿ ಯೂಸ್ಡ್ ಅಗೇನೆಸ್ಟ್ ದಿ ಕೋ ಅಕ್ಯೂಸ್ಡ್. ಇಟ್ ಈಸ್ ಅನ್ ಇನ್ಅಡ್ಮಿಸಿಬಲ್ ಎವಿಡೆನ್ಸ್ in respect of the co-accused, that is the ದರ್ಶನನ ವಿರುದ್ಧ ಸಾಕ್ಷಿ ಅಂತ ಕನ್ಫೆಷನ್ ಸ್ಟೇಟ್ಮೆಂಟ್ ಅನ್ನ ಉಪಯೋಗಿಸಕ್ಕೆ ಬರೋದಲ್ಲ. ಅದನ್ನ ಹೊರತುಪಡಿಸಿ 101ರಿಂದ 105 ಎವಿಡೆನ್ಸ್ ಆಕ್ಟಿನ ಕೆಳಗೆ, ಸಾಕ್ಷ್ಯಾಧಾರ ನಿಯಮದ ಕೆಳಗೆ ಪ್ರಾಸಿಕ್ಯೂಷನರ್ ಅಂದ್ರೆ ಅಭಿಯೋಜನೆ ಅಂದ್ರೆ ಪೊಲೀಸು, ಸರ್ಕಾರ ಸೇರಿ ಸಾಕ್ಷಿಗಳನ್ನ ಹೆಣೆದು ಮೌಖಿಕ ಸಾಕ್ಷಿ, ಸಾಂದರ್ಭಿಕ ಸಾಕ್ಷಿ, ಮಟೀರಿಯಲ್ ಆಬ್ಜೆಕ್ಟ್ ಅಂದ್ರೆ ಅಲ್ಲಿ ವಸ್ತುಗಳು ಉಪಯೋಗಿಸಿದವು, ಬಡಿಗೆ, ದೊಣ್ಣೆ, ಚಪ್ಪಲ್ಲು, ಮತ್ತೊಂದು ಫೊರೆನ್ಸಿಕ್ ಲ್ಯಾಬು, ಗಾಡಿ ಸೀಸ್ ಮಾಡಿದವು, ವೆಹಿಕಲ್ಗಳು, ಸ್ಥಳ ಪಂಚನಾಮ, ಇವಕ್ಕೆಲ್ಲ ನಾವೇಂತವೆ ಮಟೀರಿಯಲ್ ಆಬ್ಜೆಕ್ಟ್ಸ್ ಅಂತವೆ. ಸ್ಥಳ ಪಂಚನಾಮ, ಡಾಕ್ಯುಮೆಂಟ್ಸು, FSL ರಿಪೋರ್ಟ್, PM ರಿಪೋರ್ಟ್, ಇವಕ್ಕೆಲ್ಲ ನಾವು ಮಟೀರಿಯಲ್ ಎಕ್ಸಿಬಿಟ್ಸ್ ಅಂತವೆ. ಎಕ್ಸಿಬಿಟ್ಸು, ಮಟೀರಿಯಲ್ ಆಬ್ಜೆಕ್ಟ್ಸು, ಫೊರೆನ್ಸ್ ಲ್ಯಾಬ್ ಎವಿಡೆನ್ಸು, IO ಎವಿಡೆನ್ಸು, ಐ ವಿಟ್ನೆಸ್ಸು, ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸು ಅಂಡ್ ಹಲವಾರು
ಹೈಕೋರ್ಟ್ಗಳ ತೀರ್ಪುಗಳು ಮತ್ತು ಆನರಬಲ್ ಸುಪ್ರೀಂ ಕೋರ್ಟಿನ ತೀರ್ಪುಗಳನ್ನು ಉಲ್ಲೇಖಿಸಿ ಫೈನಲ್ ಅಡ್ಜುಡಿಕೇಶನ್ ಮಜ್ಜಿಗೆ ಕಡದಾಗ ಏನು ಬರ್ತದೆ, ಬೆಣ್ಣೆ ಬರ್ತದೆ. ಬೆಣ್ಣೆ ಬಂದರೆ ಬಿಡುಗಡೆ ಆಗ್ತಾನೆ, ಅದು ಆಗ್ತದೆ. ಏನು ದೇರ್ ಇಸ್ ನೋ ಅಬ್ಸಲ್ಯೂಟ್ಲಿ ದೇರ್ ಇಸ್ ನೋ ಎವಿಡೆನ್ಸ್ ಇನ್ ಆರ್ ಟು ಕನ್ವಿಕ್ಟ್ ದಿ ಅಕ್ಯೂಸ್ಡ್. ಅಮ್ಮಮ್ಮ ಅಂದ್ರೆ ನನ್ನ ಪ್ರಕಾರ ಅಕಸ್ಮಾತ್ ಅವನು ಅಲ್ಲಿದ್ದ ಹೊಡೆದಾನಂದ್ರೆ ಹಿ ಹ್ಯಾಸ್ ನೋ ಎನಿ ಇಂಟೆನ್ಷನ್ ಇನ್ ಆರ್ಡರ್ ಟು ಕಿಲ್ ದಿ ರೇಣುಕಾ ಸ್ವಾಮಿ. ಇದು ಮೇಲ್ನೋಟದ ಕೇಸಿನಲ್ಲಿ ಇಷ್ಟು ನಮಗೆ ತಿಳಿಯುತ್ತದೆ. ನಾನು ಒಬ್ಬ ಕ್ರಿಮಿನಲ್ ಲಾಯರ್ ಆಗಿ, ನಾನು ಒಬ್ಬ ಕಾನೂನು ತಜ್ಞನಾಗಿ 42 ವರ್ಷ ಅನುಭವದ ಆಧಾರದ ಮೇಲೆ ನಂದೇ ಒಂದು ಕೇಸಿನಲ್ಲಿ ಒಬ್ಬ ಮ್ಯಾಜಿಸ್ಟ್ರೇಟ್ ಅವರ, ನಮ್ಮ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅವ್ರ ಮನೆನ ಅವ್ರ ಮನೆಗೆ ಇಲ್ದಾಗ ರಜಾಕ್ ಹೋದಾಗ ಆ ಮನೆ ಕಳವಾಗಿತ್ತು. ಆ ಮನೆ ಕಳವಾದಾಗ ಒಬ್ಬ ಅಕ್ಯೂಸ್ಡು ಕನ್ಫೆಷನ್ ಸ್ಟೇಟ್ಮೆಂಟ್ ಕೊಟ್ಟು ಹೌದು ತಪ್ಪೊಪ್ಪಿಕೊಂಡು 3 ವರ್ಷ ಸಜಾ ಆತು, ಜೈಲಿಗೆ ಹೋದ. ಜೈಲಿನಿಂದ ತಪ್ಪಿಸ್ಕೊಂಡು ಹೋಗ್ಬಿಟ್ಟವ, ಜೈಲಿನಿಂದ ಪರಾರಿ ಆದವ. ಇನ್ನೊಬ್ಬನು ರಿಸೀವರ್ ಆಫ್ ಸ್ಟೋಲನ್ ಪ್ರಾಪರ್ಟಿ 411 IPC ಕೆಳಗೆ ಕೇಸ್ ಹಾಕಿದ್ರು. ನಾನೇ ನಡೆಸಿದೆ. 11 ಕೇಸ್ ಹಾಕಿದ್ರು ಪೊಲೀಸರು, ರಾಣೆಬೆನ್ನೂರು ಪೊಲೀಸರು. ಆ 11 ಕೇಸ್ಗಳನ್ನು ನಾನು ನಡೆಸಿದೆ 94ರಲ್ಲಿ. ಐ ಗೆಟ್ ಅಕ್ಯೂಸ್ಡ್ ದಿ ಅಕ್ಯೂಸ್ಡ್. ಅವರು ಬಿಡುಗಡೆ ಆದರು. ಯಾಕಂದರೆ ಪ್ರೂವ್ ಆಗಲಿಲ್ಲ, ಕೇಸ್ ಪ್ರೂವ್ ಆಗಲಿಲ್ಲ. ಗೊತ್ತಾದ್ರೆ ಮೆಟೀರಿಯಲ್ ಆಬ್ಜೆಕ್ಟ್ಸ್ ಐಡೆಂಟಿಫೈ ಆಗಲಿಲ್ಲ. ಆದ್ರಿಂದ ಅವನು ನಾ ಕಳತನ ಮಾಡಿದ್ದೆ, ಇಂಥವನು ಜಮಾಲ್ ಸಾಬನ್ನ ನಿನ್ನ ಮಾರಾಟ ಮಾಡಿ ಹೋಗ್ಬಿಟ್ಟನಿ ಅಂತಂದು ಹೇಳಿದಾಗ ಅದನ್ನು ಇವನು ಒಪ್ಕೊಳ್ಳಿಲ್ಲಲ್ಲ. ಇವನು ಬಂದು ಇಲ್ಲ ನಾನು ಮಾಡಿಲ್ಲ ಸರ್, ನಮ್ಮ ಮನೆಯಲ್ಲಿ ಯಾವ ಸಾಮಾನು ಇಲ್ಲ, ನಾವೇನು ರಿಸೀವರ್ ಆಫ್ ಸ್ಟೋಲನ್ ಪ್ರಾಪರ್ಟಿ ಮಾಡಿಲ್ಲ ಅಂತ ವಾದ ಮಾಡಿದ. ನಾವು ವಾದ ಮಾಡಿದಾಗ ಬಿಡುಗಡೆ ಆಯಿತು. ಸೊ ಮತ್ತು ಅವನು ಕನ್ವಿಕ್ಷನ್ ತೊಗೊಂಡು ಹೌದು ನಾ ಮಾಡಿದ್ದೀನಿ, ಮಾಲ್ಗಳು ಇಲ್ಲಿ ಮಾರೋಗೀನಿ ಅಂದಾಗ ಮತ್ತು ಆ ಸ್ಟೇಟ್ಮೆಂಟನ್ನು ನಮ್ಮ ಮೇಲೆ ಉಪಯೋಗಿಸಿ ನಮಗೆ ಕನ್ವಿಕ್ಷನ್ ಕೊಡ್ಬೋದಾಗಿತ್ತಲ್ಲ. ಈ ಒಂದು ಪ್ರಾಕ್ಟೀಸಿನ ಆಧಾರದ ಮೇಲೆ ಈ ಏನು ಮಾಫಿ ಸಾಕ್ಷ್ಯ ಅಂತ ಇವು ಕೊರಿತವಲ್ಲ ಗೋಧಿ ಮೀಡಿಯಾಗಳಿವು, ಇವರಿಗೆ ಚೊಲೋ ಬುದ್ಧಿ ಕಳಿಸ್ಯಾರ. ಡೆಲ್ಯಾಗ ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸು ಇಲ್ಲಿ ಕಳಿಸ್ರಿ. ಸ್ಟೂಡೆಂಟ್ಸ್ ಈಸ್ ಒನ್ ಆಫ್ ದಿ ಬ್ಯಾಕ್ ಬೋನ್ ಆಫ್ ದಿಸ್ ಇದು ಫ್ಯೂಚರ್. ನಾವು ಗೆಳೆಯರು, ನಾವೇ ನಾಳೆ ನಾವೇ ಹಿರಿಯರು, ನಾಡ ಹಿರಿಯರು. ನೋಡ್ರಿ ಹೆಂಗ್ ಬರ್ದಾರ ಕುವೆಂಪು ಅವರು, ನಾವು ಗೆಳೆಯರು, ನಾಳೆ ನಾವೇ ನಾಡ ಹಿರಿಯರು. ಅಂದ್ರೆ ಈಗ ನೀವು ಎಳೆಯರೋದ್ರಲ್ಲಿ ನೀವು ಹುಡುಗರು, ಸ್ಟೂಡೆಂಟ್ಸು PUC ಇಂದ BA 30 ವರ್ಷದವಾಗಿನ ಹುಡುಗರು ಏನು ಡಿಗ್ರಿ ಮಾಡ್ಕೊಂಡು ಏನೋ ಉದ್ಯೋಗ ಸೃಷ್ಟಿ ಅಂದು ಬಂ ಹೊಡೆದು ಬೇಟಿ ಬಚಾओ ಬೇಟಿ ಪಡಾओ, ये उद्योग सृष्टि करना, ये काला धन लेके आए ना, एक अकाउंट को 15 से 20 लाख तक देना, और मैं 35 साल तक भिक्षे मांग को खाया. यार ಹೇಳ್ಕೊಂಡಾರ ये पाकिस्तान को चलेंगे, बिरयानी ಕಾಯ್ಕೆ आया ಅಂತ ಹೇಳಿ ಏನಿವತ್ತು ವಿದ್ಯಾರ್ಥಿಗಳ ಹೊಟ್ಟೆಯ ಮೇಲೆ, ರಕ್ತದ ಮೇಲೆ ಬರೇನ ಎಳಿತಾ ಇದ್ದೀರಲ್ಲ, ಅದ ಮತ್ತೆ ಈ ಕೆಲವೊಂದು ದೇಶದ್ರೋಹಿಗಳು, ಅವರು ಪಾಕಿಸ್ತಾನದವರು, ಅವರು ಚೀನಾದವರು, ಅವು ಅಲ್ಲಿಂದ ಬಂದಾರೆ, ಅವರೆಲ್ಲರೂ ಟೆರರಿಸ್ಟ್ಗಳು, ಅವರು ಸ್ಟೂಡೆಂಟ್ಸ್ ಅಲ್ಲ ಅಂತ ಹೇಳ್ತಾರಲ್ಲ, ಅಲ್ಲಿ ಹೋಗಿ ಅವ್ರ ಮುಂದೆ ಹೇಳ್ರಿ. ನೌಕರಿ ಸಿಗಲಾರದ ವಿದ್ಯಾರ್ಥಿಗಳ ಮುಂದೆ ಹೇಳ್ರಿ. ಆ ಹುಡುಗರಿಗೆ ರಕ್ತ ಕತ ಕುದಿತಾ ಇದೆ. ಯಾಕಂದ್ರೆ ಅವರಿಗೆ ಒಂದು ಜಿಮ್ಮೆದಾರಿ ಇದೆ, ಒಂದು ಜವಾಬ್ದಾರಿ ಇದೆ. ತಂದೆ ತಾಯಿಗಳನ್ನ ಸಾಕ್ಬೇಕು. ಇವತ್ತು ಭಕ್ತಿ ಗಳಿಸ್ಕೊಂಡ ಹುಡುಗರು, ದೇಶಭಕ್ತಿ ಗಳಿಸ್ಕೊಂಡಾರ. ಈಗಿನ ಓದಿದ ಹುಡುಗರು ತಂದೆ ತಾಯಿ ಸಾಕ್ಬೇಕು, ಅಕ್ಕ ತಂಗಿಯರ ಮದುವೆ ಮಾಡಬೇಕು. ಹೌದು, ಮನೆಯೆಲ್ಲ ಮನೆ ಕಟ್ಕೋಬೇಕು. ತಮಗೆ ಡಿಪೆಂಡೆನ್ಸ್ ಇದ್ದಂತ ಅಕ್ಕ ತಂಗಿ ಎಲ್ಲರನ್ನು ಓದಿಸ್ಬೇಕು. ತಂದೆ ತಾಯಿಗೆ ಊಟ ಹಾಕ್ಬೇಕು. ತಂದೆ ತಾಯಿ ಕೂಲಿ ಮಾಡಿ ಓದಿಸಿದ್ದಾರೆ ಅವ್ರನ್ನ. ಒಂದು ನೌಕರಿ ಬೇಡವಾ? MA ಡಿಗ್ರಿ ಇಂಜಿನಿಯರಿಂಗ್ ಮಾಡಿದ ಹುಡುಗರು ಎಷ್ಟು ಎಲ್ಲೆಲ್ಲ ಏನೇನೋ ಕೆಲಸ ಮಾಡ್ತಾರ್ರಿ. ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಾವ್ರಿ, ಪ್ರೈವೇಟ್ನೇ ಹೋಗಿ ದುಡಿತಾವ್ರಿ. ಮನಸ್ಸಿಗೆ ನೋವಾಗುತ್ತೆ, ನಮಗೆ ನೋವಾಗುತ್ತೆ. ನಮ್ಮ ಕಾಲದಾಗನೇ ನಮಗೆ ನೌಕರಿದು ಬಹಳ ಪ್ರಾಬ್ಲಮ್ ಇತ್ತು. ಅದಕ್ಕೆ ನಾವು ಹಿಂಗ ಲಾಯರ್ ಇಂಡಿಪೆಂಡೆಂಟ್ ಕೆಲಸಕ್ಕೆ ಬಂದ್ವಿ. ದೇವ್ರು ನಮಗೆ ಒಳ್ಳೇದು ಮಾಡಿದ. ನಮಗೇನೋ ಒಂದಿಷ್ಟು ಅನ್ನ ತಿಂತವಿ, ಜನದ ಕೇಸ್ ನಡೆಸ್ತವಿ. ಆ ಕೇಸ್ ನಡೆಸಿದಾಗ ಪ್ರಾಮಾಣಿಕವಾಗಿ ನಡೆಸೋದ್ರಿಂದ ಒಂದಿಷ್ಟು ನಮಗೆ ದುಡ್ಡು ಕೊಡ್ತಾರೆ, ನಾವು ಅನ್ನ ತಿಂತವಿ. ಅನ್ನ ಕೊಟ್ಟಾಗ ದೇವ್ರು ಅನ್ಬೇಕು. ನಾವು ಲಾಯರ್ ನಾನಾ ದೇವರಲ್ಲ, ಯಾರೂ ದೇವರಲ್ಲ.
ನಾವೇನು ಅವ್ರಿಗೆ ಸರ್ವಿಸ್ ಕೊಡ್ತೀವಿ ಅವ್ರು ನಮಗೆ ದುಡ್ಡು ಕೊಡ್ತಾರಲ್ಲ ಅದು ದೇವರು. ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ದ ಅದು. ನಾನೇನು ಮಾಡಿಲ್ಲಪ್ಪ, ನೀವು ಬೆಳೆಸಿದಿರಿ, ನೀವು ಕೊಟ್ಟ, ನೀವು ಅನ್ನದಾತರು, ನೀವೇ ದೇವರು ಅಂದರು ರಾಜ್ಕುಮಾರ್ ಅವರು. ನಾವು ಅದೇ ಸಿದ್ಧಾಂತ. ಸತ್ಯ, ಶಾಂತಿ, ಪ್ರೀತಿ, ಮಮಕಾರ, ಅಹಿಂಸೆ, ಪ್ರಾಮಾಣಿಕತೆ ಏನಾದರೂ ಇದ್ದದ್ರೆ ಗಾಂಧೀಜಿ ಬಿಟ್ಟ ಮೇಲೆ ನೆಕ್ಸ್ಟ್ ಡಾಕ್ಟರ್ ರಾಜ್ಕುಮಾರ್ ಅವರು. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಯಾರೂ ಸರಿಸಾಟಿ ಇಲ್ಲ. ರಾಜ್ಕುಮಾರ್ ಈ ಜಗತ್ತಿಗೆ, ರಾಜ್ಕುಮಾರ್ ಅವರಿಗೆ ಇಡೀ ಜಗತ್ತಿನಲ್ಲಿ ಯಾರನ್ನೂ ಸಾಟಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಂಥ ವ್ಯಕ್ತಿ, ಅಂಥ ರೂಪಸ್ಥ, ಅಂಥ ಪ್ರವೀಣ, ಅಂಥ ಪ್ರಾಮಾಣಿಕ, ಅಂಥ ಸತ್ಯವಂತ, ಅಂಥ ಕಲಾಚತುರ ಇವು ಹುಟ್ಟೋದಲ್ಲ, ಹಿಂದೊಟ್ಟಿಲ್ಲ, ಮುಂದೆ ಹುಟ್ಟೋದಲ್ಲ. ದ್ಯಾಟ್ ಈಸ್ ಮಿಸ್ಟರ್ ಡಾಕ್ಟರ್ ರಾಜ್ಕುಮಾರ್, ನನ್ನ ಗುರು, ಹೆಮ್ಮೆಯಿಂದ ಹೇಳ್ಕೊಂತಾರೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ತಾಯಿ ಭುವನೇಶ್ವರಿ. ದರ್ಶನ್ ಏನಾಗೋದಲ್ಲ, ಅಕ್ವಿಟ್ ಆಗ್ತಾರೆ. ಜೈ ಹಿಂದ್.